ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ತಾತ ಮುತ್ತಾತನ ಕಾಲದಾಗಿಂದ ನಡ್ಸ್ಕೊಂಡು ಬಂದಿದೆ. ಅವು ಚಿಕ್ಕ ಗುಡಿಯಲ್ಲಿ ಒಂದಿತ್ತು. ಆಮೇಲೆ ಎಲ್ಲ ಏಳೂರು ಇದು ವಾಪಸಂದ್ರ, ಹಸಿಗಾಳ, ವೆಂಕಟಾಪುರ, ಲಕ್ಕಂಡಹಳ್ಳಿ, ಸೊನ್ನೇಳ್ಪುರ, ಏಳೂರವರು ಸೇರಿ ದೇವಸ್ಥಾನ ನೆಲೆಸ್ಬೇಕಂತೇಳಿ ದೊಡ್ಡದಾಗಿ ಇಲ್ಲಿ ಗರ್ಭಗುಡಿ ಕಟ್ಟಿ ಮಾಡಿದ್ದಕ್ಕೆ ಇಷ್ಟೊಂದು ಬೆಲೆ ಬಾಯ್ತು. ಅವ್ರು ಏನಿಲ್ಲ, ನಮಸ್ಕಾರ ಹಾಕ್ಕೊಂಡು ನಮ್ಗೆ ಹಿಂಗೆ ಕಷ್ಟ ಇದೆ ಅಂತ ಕೇಳಿಕೊಂಡು ಹೋದರೆ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಮದುವೆ ಆಗದಿದ್ದವ್ರು ಬಂದು ಅಪ್ಪನ ಕೇಳಿಕೊಂಡಾಗ ಮದುವೆಗಳು ಆಗಿವೆ. ಇಲ್ಲಿ ಕಷ್ಟಗಳಂತ ಬಂದಾಗ, ಯಾವುದೇ ಒಂದು ಕಷ್ಟ ಅಂತ ಬಂದ ಅಪ್ಪನ ಕೇಳಿಕೊಂಡಾಗ ಅವು ಈಡೇರಿವೆ ಕಷ್ಟಗಳೆಲ್ಲ. ಒಂದು ಬೋರ್ವೆಲ್ಲಕ್ಕೆ ಆಗಲಿ, ನೀರಕ್ಕೆ ಆಗಲಿ ಬಂದು ಇಲ್ಲಿ ಕೇಳಿದಾಗ ನೀರುಗಳು ಸಿಕ್ಕೇವೆ, ಬೋರು ಹಾಕಿಸಿ ನೀರು ಸಿಕ್ಕೇವೆ. ಎಸ್.ಎಂ. ನಾರಾಯಣಪ್ಪ, ಸೊನ್ನಾಳಿಪುರ. ಸುಮಾರು ನಾವು 50 ವರ್ಷನಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆ ಒಳಗೆ ಒಂದು ಮಗು ಹುಟ್ಟಿದರೆ ಇಲ್ಲೇ ಬಂದು ವರ್ಷಕ್ಕೊಂದು ಸಾರಿ ಮರಿ ಹೊಡೆದು ಪೂಜೆ ಮಾಡ್ಕೊಂಡು ವರ್ಷಕ್ಕೂ ಹೋಗ್ತಾಯಿದ್ದೀವಿ. 50 ವರ್ಷನಿಂದ ಪೂಜೆ ಮಾಡ್ತಿದ್ದೀವಿ. ನಾವು ಏನು ನೆನ್ಕೊಂಡ್ರು ನಮ್ಮ ದೇವ್ರು ಒಳ್ಳೇದು ಮಾಡ್ತಾಯಿದ್ದೇವೆ. ಅವ್ರಿಗೆ ಅರಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಮಕ್ಕಳಿಲ್ದವ್ರು ಮಕ್ಕಳಾಗೋಕ್ಕೆ ಬೇಡ್ಕೊಂಡು ಹೋಗಿದ್ದಾರೆ. ಬಂದವ್ರಿಗೆಲ್ಲ ಒಳ್ಳೆಯದಾಗಿದೆ. ನನ್ನ ಹೆಸರು ರವಿ, ವಾಪಸಂದ್ರದಿಂದ. ಅಪ್ಪನ ಕೋರಿಕೆಯಿಂದ ಏನಾದರೂ ಕೇಳಿಕೊಂಡ್ರೆ ಈಡೇರಿಸ್ತಾನೆ. ನಾನು ರೀಸೆಂಟಲ್ಲಿ ಮದುವೆ ಆಗಿರಲಿಲ್ಲ, ಒಂದು ವರ್ಷವೂ ಆಗಿಲ್ಲ, ಇನ್ನು 9 ಮಂತ್ಸ್ ಆಗಿದೆ. ಬೇಡ್ಕೊಂಡಿದ್ದೆ ಮದುವೆ ಆಗಲಿಪ್ಪ ಅಂತ. ರವಿ ಅವರದೇ ಉದಾಹರಣೆ ಏನಂತಂದರೆ, ಇಲ್ಲಿ ಬರೋದಕ್ಕೆ ಮುಂಚೆ ನನಗೆ ಮದುವೆ ಆದರೆ ಏನೋ ಒಂದು ಕೋರಿಕೆಯನ್ನು ಮುಂದಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿ ಅವರು ಮನೆಯ ಸಂಗಾತಿಯವರು ಕೂಡ ಅವ್ರ ಜೊತೆ ಇದ್ದಾರೆ. ಖಂಡಿತವಾಗ್ಲೂ ವಿಶೇಷವಾದ ಶಕ್ತಿಗಳಿರ್ತಕ್ಕಂಥ ಮನೇಶ್ವರ ಸ್ವಾಮಿ ಹಸಿಗಾಳ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥದ್ದು. ನೀವು ಬರ್ಬೋದು, ತಮ್ಮ ಕಷ್ಟಗಳನ್ನು ಮುಂದೆ ಇಟ್ಟಾಗ ಖಂಡಿತವಾಗ್ಲೂ ಕೂಡ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ನಾವು ಬರ್ತಾಯಿದ್ದೇವೆ. ಅದಕ್ಕೆ ಸಾಕ್ಷಿ ರವಿ ಮತ್ತು ಅವರ ಫ್ಯಾಮಿಲಿ ಅಂತಲೇ ನಾವು ತಿಳ್ಕೊಬೋದಾಗಿದೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ನಮನ ಸಿರಿದೇವಿಗೆ, ಬದುಕನ್ನು ಬರೆದಂಥವರ ದೇವಿಗೆ, ಶಿಲೆಯನ್ನು ನಮನ ಸಿರಿದೇವಿಗೆ, ಬದುಕನ್ನು ಬರೆದಂಥವರ ದೇವಿಗೆ, ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ. ನಮನ ನಮನ ಸಿರಿದೇವಿಗೆ, ಬದುಕನ್ನು ಬರೆದಂಥವರ ದೇವಿಗೆ, ಶಿಲೆಯನ್ನು ಕಡೆದು ಕಲೆಯಾಗಿಸಿ. ನಮನ ನಮನ ಸಿರಿದೇವಿಗೆ, ಬದುಕನ್ನು ಬರೆದಂಥವರ ದೇವಿಗೆ, ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ. ನಮನ ನಮನ ಸಿರಿದೇವಿಗೆ,
ಬದುಕನ್ನು ಬರೆದಂಥವರ ದೇವಿಗೆ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ ನಮನ ನಮನ ಸಿರಿದೇವಿಗೆ ಬದುಕನ್ನು ಬರೆದಂಥವರ ದೇವಿಗೆ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ ಎಲ್ಲೋ ಮೂಲೆಯಲ್ಲಿ ಇದ್ದ ಕಲ್ಲು ನಾನು ನನ್ನ ತಿದ್ದಿ ತಿದ್ದಿ ಕಳೆದೆ ಒಂದು ಆಸರೆಯ ಸೂರು ನೀಡುತ್ತಲಿ ನನ್ನ ಹಾರೈಸುತ್ತನಲಿದೆ ಗುರುವಿನ ಥರ ಗೆಳತಿಯ ಥರ ಬಂದೆ ನೀ ಯಾವ ಬಂಧುವೋ ನೀ ಜನುಮದ ಋಣ ಮಮತೆಯ ಋಣ ಭಾರವ ಹೇಗೆ ತೀರಿಸಲಿ ನಮನ ನಮನ ಕಲೆಗಾರಗೆ ಕಲೆಗಾಗಿ ಮುಡಿಪಾದ ಈ ಜೀವಿಗೆ ಆ ದೇವ ಕೂಡ ತಲೆದೂಗುತ್ತಾ ಒಲಿದಾಯ್ತು ಇಂಥ ಮಹನೀಯಗೆ ಶಿವನು ಹರಸಲು ಈ ಜಗದು ಕಲ್ಲರಳುವುದು ನೀ ಪಡೆದ ವರವಿದು ಈ ಕಲೆಯು ಹೊಮ್ಮುತ್ತಲಿಹುದು ನಿನ್ನದೇ ಕಲೆಯು ನಿನ್ನದೇ ಬೆಲೆಯು ನನ್ನದೇನಿದೆ ಮಧುರ ಬದುಕು ಸಿಗಲಿ ಎನ್ನುತ್ತ ಹಾರೈಸುವೆ ನಮನ ನಮನ ಸಿರಿದೇವಿಗೆ ಬದುಕನ್ನು ಬರೆದಂಥವರ ದೇವಿಗೆ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ ನಮನ ನಮನ ಸಿರಿದೇವಿಗೆ ಬದುಕನ್ನು ಬರೆದಂಥವರ ದೇವಿಗೆ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ ನಮನ ನಮನ ಸಿರಿದೇವಿಗೆ ಬದುಕನ್ನು ಬರೆದಂಥವರ ದೇವಿಗೆ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ ಎಲ್ಲೋ ಮೂಲೆಯಲ್ಲಿ ಇದ್ದ ಕಲ್ಲು ನಾನು ನನ್ನ ತಿದ್ದಿ ತಿದ್ದಿ ಕಳೆದೆ ಒಂದು ಆಸರೆಯ ಸೂರು ನೀಡುತ್ತಲಿ ನನ್ನ ಹಾರೈಸುತ್ತನಲಿದೆ ಗುರುವಿನ ಥರ ಗೆಳತಿಯ ಥರ ಬಂದೆ ನೀ ಯಾವ ಬಂಧುವೋ ನೀ ಜನುಮದ ಋಣ ಮಮತೆಯ ಋಣ ಭಾರವ ಹೇಗೆ ತೀರಿಸಲಿ ನಮನ ನಮನ